ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯುಕ್ತಿ ಗೌಡ ಯೂಟ್ಯೂಬ್ ಚಾನಲ್. ನಾನು ನೇತ್ರ. ಎಲ್ಲರೂ ಹೇಗಿದ್ರು ಫ್ರೆಂಡ್ಸ್? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ಶುಕ್ರವಾರದ ಲಾಗು. ಗುರುವಾರನೇ ದೇವ್ರ ಮನೆ ಮತ್ತು ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೆ. ಇವಾಗ ಎಲ್ಲ ಜೋಡಿಸ್ಕೊತಾ ಇದ್ದೀನಿ. ಒಂದೊಂದು ದಿನ ಗುರುವಾರನೇ ಜೋಡಿಸಿಟ್ಬಿಟ್ಟಿರ್ತೀನಿ, ಇನ್ನೊಂದು ಸರಿ ಶುಕ್ರವಾರ ಜೋಡಿಸ್ಕೊತೀನಿ. ಇವಾಗ ಬೆಳಗ್ಗೆ ಎಲ್ಲ ಮನೆಯೆಲ್ಲ ಒರೆಸಿ ಎಲ್ಲ ಕ್ಲೀನ್ ಮಾಡಿ ನಾನು ಸ್ನಾನ ಮಾಡಿಕೊಂಡು ಇವಾಗ ದೇವ್ರ ಮನೆಯಲ್ಲಿ ಎಲ್ಲನೂ ಜೋಡಿಸ್ಕೊತಾ ಇದ್ದೀನಿ. ನಾನಿಲ್ಲಿ ಕಳಶದೊಳಗೆ ಜವಾಲಿ ಪೌಡ್ರು, ಅರಿಶಿನ, ಕುಂಕುಮ, ಲಾವಂಚದ ಬೇರು ಮತ್ತು ಒಂದು ಕೆಂಪು ಹೂವು, ₹1 ಕಾಯಿನ್ ಹಾಕ್ಕೊತೀನಿ. ಪ್ರತಿ ವಾರನೂ ಇದೇ ಥರ ಹಾಕ್ಕೊತೀನಿ. ನಾನು ಗುರುವಾರನೇ ಎಲ್ಲ ಕ್ಲೀನ್ ಮಾಡಿ ಕಳಶ ರೆಡಿ ಮಾಡಿ ಇಟ್ಕೊಳ್ಳೋದು. ಶುಕ್ರವಾರ ಬೆಳಗ್ಗೆನೇ ಪೂಜೆ ಮಾಡೋಕ್ಕೆ ಸರಿ ಹೋಗುತ್ತೆ ಅಂತ. ತೆಂಗಿನಕಾಯಿನೂ ಅಷ್ಟೇ ಅಮಾವಾಸ್ಯೆ ಹುಣ್ಣಿಮೆಲಿ ತೆಗಿತೀನಿ. ಇವತ್ತೇನು ತೆಂಗಿನಕಾಯಿ ತೆಗೆದಿಲ್ಲ. ಅದೇ ತೆಂಗಿನಕಾಯಿಗೆ ಎಲೆ 5 ಎಲೆ ಇಟ್ಟು ಅದಕ್ಕೂ ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡು ಅದೇ ತೆಂಗಿನಕಾಯಿನ ಇಡ್ತಾಯಿದ್ದೀನಿ. ಇನ್ನು ಈ ಹುರುಳಿಗೂ ಅಷ್ಟೇ, ಇದಕ್ಕೂ ಸ್ವಲ್ಪ ಜವಾಲಿ ಪೌಡ್ರ್ ಹಾಕ್ಕೊಂಡು ಹೂವು ಎಲ್ಲ ಹಾಕ್ಕೊತಾ ಇದ್ದೀನಿ. ವಾರದಲ್ಲಿ 2 ದಿವಸ ಹೂವು ಹಾಕ್ಕೊತೀನಿ. ಒಂದೊಂದು ಶುಕ್ರವಾರ ಒಂದಿನ ಹಾಕ್ಕೊತೀನಿ ಮತ್ತು ಇನ್ನು ಮಂಗಳವಾರ ಒಂದಿನ ಹಾಕ್ಕೊತೀನಿ. ಹೂವು ಚೇಂಜ್ ಮಾಡ್ಕೊತಾ ಇರ್ತೀನಿ. ಇದು ಪಾಸಿಟಿವ್ ಎನರ್ಜಿ ಕೊಡುತ್ತೆ ಮನೆಗೆ. ಮನೆ ಎದುರಿಗೆ ಇಟ್ಕೊತೀನಿ. ಯಾವಾಗೂ ಅಷ್ಟೇ ಹೂವು ಹಾಕಿ ಯಾವಾಗೂ ಇಟ್ಟಿರ್ತೀನಿ ನಾನು. ನನಗೊಂಥರ ತುಂಬ ಇಷ್ಟ ಈ ಥರ ಹಾಕಿ ಇಟ್ಕೊಳ್ಳೋಕ್ಕೆ. ಅದಕ್ಕೋಸ್ಕರ ಪ್ರತಿ ಶುಕ್ರವಾರನೂ ಹಾಕಿಟ್ಕೊತೀನಿ. ಒಂಥರ ಮನೆಗೆ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಮತ್ತು ನೆಗೆಟಿವ್ ಎನರ್ಜಿ ಎಲ್ಲ ಹೋಗಿ ಪಾಸಿಟಿವ್ ಎನರ್ಜಿ ಬರುತ್ತೆ ಅಂತ. ಇದನ್ನೆಲ್ಲ ಜೋಡಿಸ್ಕೊಂಡು ಇವಾಗ ಪೂಜೆ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಂಡಿದ್ದೆ. ಅಷ್ಟರಲ್ಲಿ ಇದನ್ನೆಲ್ಲ ಹಾಕಿಬಿಡೋಣ ಅಂತ ಹಾಕಿಟ್ಕೊಂಡೆ. ಇಲ್ಲೂ ಅಷ್ಟೇ ಸಾಂಬ್ರಾಣಿ ಹಚ್ಕೊತಾ ಇದ್ದೀನಿ. ಇದು ಶುಕ್ರವಾರ ಮತ್ತು ಮಂಗಳವಾರ ಹಚ್ಚುತ್ತೀನಿ ಈ ದೊಡ್ಡದು ಸಾಂಬ್ರಾಣಿ. ಇಲ್ಲದೇ ಇರೋ ಟೈಮಲ್ಲೆಲ್ಲ ಸಣ್ಣದು ಹಾಕ್ಕೊತೀನಿ. ಇವಾಗ ಇದೆಲ್ಲ ಹಚ್ಕೊಂಡು ಕಾಮಾಕ್ಷಿ ದೀಪಕ್ಕೆ ತುಪ್ಪ ಹಾಕ್ಕೋತಾ ಇದ್ದೀನಿ. ಪೂಜೆ ಮಾಡಿದ್ದು ಕ್ಲಿಪ್ಪಿಂಗ್ಸ್ ಎಲ್ಲ ಮಿಸ್ ಆಗಿಬಿಟ್ಟಿತ್ತು. ಇದು ಶನಿವಾರ ಬೆಳಗ್ಗೆ ನಾನಿವಾಗ ಪೂರಿ ಸಾಗು ಮಾಡೋಣ ಅಂತ ಮಾಡ್ಕೊತಾ ಇದ್ದೆ. ಪೂರಿ ಆಲೂಗಡ್ಡೆ ಪಲ್ಯ ಯಾವಾಗೂ ಮಾಡ್ಕೊತಾ ಇರ್ತೀವಿ. ಈ ಥರ ಒಂಥರ ಸಾಗು ಚೆನ್ನಾಗಿದೆ. ಪೂರಿ ಸಾಗು ಚೆನ್ನಾಗಿರುತ್ತೆ, ಒಂಥರ ಟೇಸ್ಟು ಡಿಫ್ರೆಂಟಾಗಿರುತ್ತೆ. ಈ ಥರ ಒಂದ್ಸರಿ ಟ್ರೈ ಮಾಡಿ ನೀವು. ಇಲ್ಲಿ ಫಸ್ಟು ಗೋಧಿ ಹಿಟ್ಟೆಲ್ಲ ಕಲಸಿಡ್ತಾ ಇದ್ದೀನಿ. ನಾನು ಗೋಧಿ ಹಿಟ್ಟಿಗೆ ಏನು ಮಿಕ್ಸ್ ಮಾಡಲ್ಲ, ಮೈದಾ ಆಗಲಿ ರವೆ ಆಗಲಿ ಏನು ಮಿಕ್ಸ್ ಮಾಡಲ್ಲ. ಬರೀ ಗೋಧಿ ಹಿಟ್ಟು, ಆಶೀರ್ವಾದ ಗೋಧಿ ಹಿಟ್ಟು ಇರುತ್ತಲ್ಲ ಅದನ್ನೇ ಹಾಕ್ತಾಯಿದ್ದೀನಿ. ಅದನ್ನು ಸ್ವಲ್ಪ ಕಲಿಸ್ಬಿಟ್ಟು 5 ನಿಮಿಷ ನೆನೆಯೋಕೆ ಇಟ್ಟಿರ್ತೀನಿ. ಅದು ನೆನ್ಕೊಳ್ಳೋ ಅಷ್ಟರಲ್ಲಿ ಪಲ್ಯ ರೆಡಿ ಮಾಡ್ಕೊಳ್ಳೋಣ ಅಂತ. ನೆನೆ ಅಷ್ಟರಲ್ಲಿ ಪಲ್ಯ ರೆಡಿ ಮಾಡಿಕೊಂಡ್ರೆ ಸರಿ ಹೋಗುತ್ತೆ ಅಂತ ಪಲ್ಯ ಮಾಡೋಕೆ ಒಂದು 5 ನಿಮಿಷ ಮುಂಚೆ ಅದನ್ನು ಕಲಸಿಟ್ಕೊತೀನಿ. ಇವಾಗ ನಾನು ಒಂದು ಲೋಟ ಬಿಸಿ ನೀರು ಕುಡಿಯೋಣ ಅಂತ ಆಲೂಗಡ್ಡೆ ಬೇಯೋ ಅಷ್ಟರಲ್ಲಿ ಬಿಸಿ ನೀರು ಹಾಕ್ಕೊತಾ ಇದ್ದೆ. ಇವತ್ತು ಶನಿವಾರ ಅಲ್ವಾ, ಸ್ವಲ್ಪ ನನ್ನ ಮಗ ಒಬ್ಬನೇ ಹೋಗೋದು ಸ್ಕೂಲಿಗೆ, ಸ್ವಲ್ಪ ನಿಧಾನಕ್ಕೆ ಮಾಡ್ಕೊತಾ ಇದ್ದೀನಿ. ಆಲೂಗಡ್ಡೆ ಒಂದು 2 ವಿಸಿಲ್ ಹಾಕ್ಕೊತೀನಿ. ಯಾಕಂದರೆ ಅರ್ಧ ಕಟ್ ಮಾಡಿರ್ತೀನಲ್ಲ, ಬೇಗನೆ ಬೆಂದೋಗ್ಬಿಟ್ಟಿರುತ್ತೆ. ಅದಕ್ಕೆ ಅದು ರೆಡಿ ಮಾಡ್ಕೊಳ್ಳೋಷ್ಟರಲ್ಲಿ ವಿಸಿಲ್ ಹೋಗಿರುತ್ತೆ ಅಂತ ಈರುಳ್ಳಿ, ಟೊಮೆಟೊ, ಹಸಿಮೆಣ್ಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಮತ್ತು ಅರಿಶಿನ ಎಲ್ಲನೂ ರೆಡಿ ಮಾಡಿ ಇಟ್ಕೊತೀನಿ.
ಕಟ್ ಮಾಡಿ ಇಟ್ಕೊಳ್ಳೋ ಅಷ್ಟರಲ್ಲಿ ಆಲೂಗಡ್ಡೆನೂ ವಿಸಿಲ್ ಹೋಗಿತ್ತು. ಇವಾಗ ಆಲೂಗಡ್ಡೆ ಎಲ್ಲ ಬಿಡಿಸ್ಕೊತಾ ಇದ್ದೀನಿ. ಆಲೂಗಡ್ಡೆ ಎಲ್ಲ ಚೆನ್ನಾಗಿ ಬೆಂದಿತ್ತು. ಆಲೂಗಡ್ಡೆ ಪಲ್ಯಕ್ಕಿಂತ ಸಾಗುನೇ ನನಗೆ ಜಾಸ್ತಿ ಇಷ್ಟ ಆಗಿಬಿಡ್ತು. ನಾನು ಆಲೂಗಡ್ಡೆ ಪಲ್ಯನೇ ಮಾಡ್ತಾಯಿದ್ದೆ ಯಾವಾಗ್ಲೂ. ಈ ಸರಿ ಸಾಗು ಮಾಡೋ ಒಂಥರ ಟೇಸ್ಟ್ ಚೆನ್ನಾಗಿತ್ತು ಕಾಂಬಿನೇಷನು, ಪೂರಿ ಸಾಗು. ಇಲ್ಲಿ ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ, ಸಾಸಿವೆ, ಜೀರಿಗೆ ಮತ್ತು ಈರುಳ್ಳಿ, ಕರ್ಬೇವಿನ ಸೊಪ್ಪು ಎಲ್ಲ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಈರುಳ್ಳಿ ಒಂದು ಸ್ವಲ್ಪ ಚೆನ್ನಾಗಿ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊತೀನಿ. ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಟೊಮೆಟೊ ಹಾಕ್ಕೊಳ್ಳೋದು. ಹಸಿಮೆಣ್ಸಿನ್ಕಾಯಿ ಹಾಕ್ಕೊತೀನಿ ಮತ್ತು ಚಿಲ್ಲಿ ಪೌಡ್ರನ್ನೂ ಹಾಕ್ಕೊತೀನಿ. ಅರಿಶಿನ ಕುಟ್ಟಿಟ್ಕೊಂಡಿದ್ದೆ, ಅದು ಅರಿಶಿನ ಪುಡಿ ಯೂಸ್ ಮಾಡ್ತಾಯಿಲ್ಲ ನಾನಿವಾಗ. ಅದು ಹಸಿ ಅರಿಶಿನ ಬರುತ್ತಲ್ಲ, ಇವಾಗ ಆ ಥರ ಅರಿಶಿನ ಹಾಕ್ಕೊತಾ ಇದ್ದೀನಿ. ಇವಾಗ ಟೊಮೆಟೊ ಹಾಕ್ಕೊಂಡು ಅದನ್ನು ಸ್ವಲ್ಪ ಮುಚ್ಚಿಡ್ತೀನಿ, ಸ್ವಲ್ಪ ಟೊಮೆಟೊ ಎಲ್ಲ ಇದಾಗಲಿ ಅಂತ. ಅಷ್ಟರಲ್ಲಿ ಸ್ವಲ್ಪ ಚಿಲ್ಲಿ ಪೌಡ್ರು, ಧನಿಯಾ ಪೌಡ್ರು, ಸ್ವಲ್ಪ ಗರಂ ಮಸಾಲ ಹಾಕ್ಕೊತೀನಿ. ಇದೆಲ್ಲ ಹಾಕಿಬಿಟ್ಟು ಅದೆಲ್ಲ ಉಪ್ಪು ಹಾಕಿ ಸ್ವಲ್ಪ ಹೊತ್ತು ಮುಚ್ಚಿಟ್ಟಿರ್ತೀನಿ. ಅದೆಲ್ಲ ಟೊಮೆಟೊ ಎಲ್ಲ ಚೆನ್ನಾಗಿ ಇದಾಗೋವರೆಗೂ. ಅಷ್ಟರಲ್ಲಿ ಬಾಕ್ಸಿಗಂತ ಆಪಲ್ ಕಟ್ ಮಾಡ್ತಾಯಿದ್ದೀನಿ. ಒಂದು ಸ್ವಲ್ಪ ಆಪಲ್ಲು ಸಿಪ್ಪೆ ತೆಗೆದು ಇಡ್ತೀನಿ, ಒಂದು ಸ್ವಲ್ಪ ಆಪಲ್ಲು ಹಾಗೆ ಸಿಪ್ಪೆ ಸೇರಿಸಿ ಕೊಡ್ತೀನಿ. ನನ್ನ ಮಗಳು ಸಿಪ್ಪೆ ಇದ್ದರೆ ತಿನ್ನಲ್ಲ, ನನ್ನ ಮಗನಿಗೆ ಸಿಪ್ಪೆ ಕೊಡ್ತೀನಿ. ಅವಳು ಸಿಪ್ಪೆ ತಿನ್ನಲ್ವಲ್ಲ, ಅವಳಿಗೆ ಸಿಪ್ಪೆ ಎಲ್ಲ ತೆಗೆದಿಡ್ತೀನಿ. ಅಡುಗೆ ಮನೆಯಲ್ಲಿ ಬೆಳಗ್ಗೆ ಹೊತ್ತು ಈ ಥರ ಮಲ್ಟಿ ಟಾಸ್ಕ್ ನಡೀತಾನೆ ಇರುತ್ತೆ. ಅಲ್ಲಿ ತಿಂಡಿನೂ ಮಾಡ್ಕೊತಿರೋ, ಒಂದು ಸ್ವಲ್ಪ ಫ್ರೀ ಸಿಕ್ಕಿದ್ರೆ ಸಾಕು, ಇರು ಬಾಟ್ಲಿಗೆ ನೀರು ತುಂಬೋಣ, ಸ್ನ್ಯಾಕ್ಸಿಗೆ ರೆಡಿ ಮಾಡೋಣ, ಫ್ರೂಟ್ಸ್ ಕಟ್ ಮಾಡೋಣ, ಈ ಥರ ಏನೇನಾದರೂ ಕೆಲಸ ಮಾಡ್ಕೊತಾನೆ ಇರ್ತೀವಿ. ಇವಾಗ ಫ್ರೂಟ್ಸ್ ಎಲ್ಲ ಕಟ್ ಮಾಡಿದ್ದಾದಮೇಲೆ ಅಷ್ಟರಲ್ಲಿ ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ಅಂತ ಹೇಳ್ಬಿಟ್ಟು ಫ್ರೀ ಟೈಮಲ್ಲಿ ಇದೆಲ್ಲ ಕಟ್ ಮಾಡ್ಕೊಂಬಿಡ್ತಾಯಿದ್ದೀನಿ. ನೋಡಿ, ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದಿತ್ತು. ಇದಕ್ಕೆ ಆಲೂಗಡ್ಡೆ ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕ್ತೀನಿ. ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಲಾಸ್ಟಲ್ಲಿ ಕೊತ್ತಂಬರಿ ಹಾಕೋದು. ಚೆನ್ನಾಗಿತ್ತು, ಒಂಥರ ಟೇಸ್ಟು. ನನ್ನ ಮಗನೂ ಅಂತ ಇದ್ದ, ಅಮ್ಮ ಆಲೂಗಡ್ಡೆ ಪಲ್ಯಕ್ಕಿಂತ ಇದೊಂಥರ ಚೆನ್ನಾಗಿತ್ತಮ್ಮ, ಸಾಗು ಇನ್ನೊಂದು ಸರಿ ಮಾಡು ಈ ಥರನೇ ಅಂತ. ಈಗ ಫೈನಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡೆ ಒಂದು 5 ನಿಮಿಷ ಕುದಿಸ್ಕೊತೀನಿ, ಚೆನ್ನಾಗಿರುತ್ತೆ. ಇವಾಗ ಸಾಗು ರೆಡಿ ಆಯಿತು. ಇವಾಗ ಪೂರಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಆವಾಗಲೇ ಹಿಟ್ಟು ಕಲಸಿಟ್ಟಿದ್ನಲ್ಲ, ಅದೇ ಪೂರಿನ ಇವಾಗ ಈ ಥರ ಒತ್ಕೊತೀನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ.